ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟ್ ಹೊರಗಡೆ ಒಬ್ಬರು ಬಂದು ಹೇಳಿ ಸರ್ ಏನಾಯಿತು ಅಂತಾರೆ. ನೀವು ಒಳಗಡೆ ಬರಬೇಕಿತ್ತು, ಜೆ ಪಿ ಸರನ್ನೇ ಗಡಗಡ ನಡಗಿಸಿ ಬಿಟ್ಲು ಭಾರ್ಗವಿ ಅಂತಾರೆ. ಜೆ ಪಿ ಸರ್ ಬಾಯಿ ಮುಚ್ಚಿಬಿಟ್ರಾ? ಹಾಗಾದರೆ ಇನ್ಮುಂದೆ ಭಾರ್ಗವಿ ಮೇಡಮ್ ಇದೆ ಹವಾ ಅಂತಾರೆ ಅವರು. ಅದನ್ನು ಕೇಳಿಸ್ಕೊಂಡ ರವಿ, ನನ್ನ ಮಗಳು ಹೇಳಿದ್ದನ್ನು ಗೆದ್ದು ತೋರಿಸ್ತಾಳೆ, ಕೊನೆಗೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಲು. ಅವತ್ತು ನನಗೆ ಅವಮಾನ ಆಗಿರೋ ಇದೇ ಕೋರ್ಟಲ್ಲಿ ಜೆ ಪಿನ ಸೋಲಿಸಿದ್ದಾಳೆ. ಒಬ್ಬ ಅಪ್ಪನಾಗಿ ಇಂಥ ಖುಷಿ ಏನಿದೆ? ಅರ್ಜುನ್ ಎಲ್ಲಿ ಹೋದ್ರು? ಇಲ್ಲೇ ಇದ್ರಲ್ಲ. ಹುಟ್ಟಿಗೆ ಎಲ್ಲೋದ್ರಲ್ಲಿ ಅವ್ರದ್ದು ದೊಡ್ಡ ಪಾಲಿದೆ. ಅವ್ರ ಗಂಡ ಹೆಂಡತಿ ಇಬ್ಬರು ಬಂದಮೇಲೆ ಒಟ್ಟಿಗೆ ಸಂಭ್ರಮ ಪಡಬೇಕು, ಇಡೀ ವಟಾರಕ್ಕೆ ಸಿಹಿ ಹಂಚಬೇಕು ಅಂತ ಯೋಚನೆ ಮಾಡ್ತಾರೆ ರವಿ. ಜೆ ಪಿ ಕೋರ್ಟಿಂದ ಹೊರಗಡೆ ಬರುವಾಗ ರವಿ ಅಲ್ಲೇ ಇರ್ತಾರೆ. ಆಗ ಮೀಡಿಯಾದವರು, ಇವತ್ತು ನಡೆದಿರೋದ್ರ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಭಾರ್ಗವಿ ಅವರು ಅಷ್ಟೊಂದು ಚೆನ್ನಾಗಿ ವಾದ ಮಾಡಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತಾರೆ. ನೋ ಕಮೆಂಟ್ಸ್ ಅಂತಾನೆ ಜೆ ಪಿ ಅಸಿಸ್ಟೆಂಟ್. ಪ್ಲೀಸ್ ಬನ್ನಿ ಅಂತ ಅಸಿಸ್ಟೆಂಟ್ ಜೆ ಪಿನ ಕರ್ಕೊಂಡು ಹೋಗ್ತಾನೆ. ರವಿ ನಗ್ತಾರೆ. ಈಚೆ ಸಿತಾರಾ ಬೃಂದ ಹತ್ರ, ಈಗ ಏನು ಮಾಡೋದು ಬೃಂದ ಅಂತಾರೆ. ನನ್ನ ಹತ್ರ ಇರೋ ಪ್ರೂಫ್ ಒರಿಜಿನಲ್ ಅಲ್ಲ ಅನ್ನಿಸ್ತಿದ್ಯಾ? ಅಷ್ಟು ಸಾಕಲ್ಲ, ವಿಕ್ಕಿನ ನಾನು ಬಚಾವ್ ಮಾಡ್ತೀನಿ ಅಂತಾಳೆ ಬೃಂದ. ಅಷ್ಟು ಮಾಡಿ ಪುಣ್ಯ ಕೊಟ್ಕೊ. ನನ್ನ ಮಗ ಜೈಲು ಕೋರ್ಟು ಅಂತ ಒದ್ದಾಡೋದನ್ನು ನಾನು ನೋಡೋಕ್ಕಾಗ್ತಿಲ್ಲ ಬೃಂದ ಅಂತಾರೆ ಸಿತಾರಾ. ಈಗಾಗಲೇ ನಿಶ್ಚಯ ಆಗಿರೋ ನಿಮ್ಮ ಮಗನ ಭವಿಷ್ಯನ ಬದಲಾಯಿಸೋಕೆ ಆ ಹಣೆಬರನ ತಿದ್ದಿ ಬರೀತಿದ್ದೀನಿ ನಾನು. ಇದನ್ನು ಮಾಡೋದಕ್ಕೆ ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಅಂದರೆ ನಿಮಗೆ ನೆನಪಿದ್ರೆ ಸಾಕು ಆಂಟಿ ಅಂತಾಳೆ ಬೃಂದ. ಇದೊಂದು ಸಹಾಯ ಮಾಡಿಕೊಟ್ರೆ ನಿನಗೆ ಏನು ಸಹಾಯ ಬೇಕಿದ್ರೂ ಮಾಡ್ತೀನಿ ಬೃಂದ. ಶಕ್ತಿ ಜೊತೆ ನಾನು ಮಾತಾಡ್ತೀನಿ, ನೀನು ನಿನ್ನ ಕೆಲಸನ ಮುಂದುವರಿಸು ಅಂತಾರೆ ಸಿತಾರಾ. ಆಗ ಬೃಂದ ಪ್ಲ್ಯಾನ್ ಹೇಳ್ತಾಳೆ. ನೀನು ಪ್ಲ್ಯಾನ್ ಹೇಳಿರೋ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು, ಸರಿ? ಏನು ಎಡವಟ್ಟು ಆಗದೆ ಇರೋ ಹಾಗೆ ನೋಡ್ಕೊ ಬೃಂದ ಅಂತಾರೆ ಸಿತಾರಾ. ನಾನೆಲ್ಲ ನೋಡ್ಕೋತೀನಿ ಅಂತಾಳೆ ಬೃಂದ. ಆಗ ಸಾಕ್ಷಿ ಬಂದು, ಬೃಂದ, ಆವಾಗಲೇ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ದೀನಿ, ಬಂದವರಿಗೆ ಹೇಗೆ ಉಪಚಾರ ಮಾಡಬೇಕು ಅಂತಲೂ ನಾನೇ ಹೇಳ್ಕೊಡ್ಬೇಕಾ ಅಂತಾಳೆ. ಅಯ್ಯೋ ಪರವಾಗಿಲ್ಲ ಬಿಡು ಸಾಕ್ಷಿ, ಅವಳು ಹೇಳಿರೋ ವಿಷಯ ಕೇಳಿ ಹೊಟ್ಟೆ ತುಂಬೋಯ್ತು, ಪಾಪ ಅವಳಿಗೆ ಕೆಲಸ ಹೇಳಿಬಿಡಿ ನೀವು ಅಂತಾರೆ ಸಿತಾರಾ. ಆಂಟಿ, ನಿಮ್ಮ ಹತ್ರ ಇನ್ನೂ ಮಾತಾಡೋದಿದೆ, ಪ್ರೈವೇಟಾಗಿ ಮಾತಾಡೋಣ ಬನ್ನಿ ಆಂಟಿ ಅಂತ ಬೃಂದ ಹೋಗ್ತಾಳೆ. ಸಿತಾರನು ಅವಳ ಜೊತೆನೇ ಹೋಗ್ತಾರೆ. ಅಲ್ಲ, ನಾನು ಈಗ ಏನು ನೋಡಿದೆ? ಅವ್ರು ಬರುವಾಗ ಅವಳನ್ನು ಬೈಕೊಂಡು ಬಂದರು, ಹೋಗುವಾಗ ಹೊಗಳುತ್ತಾ ಹೋಗ್ತಾ ಇರ್ತಾರೆ. 10 ನಿಮಿಷದಲ್ಲಿ ಈ ಬೃಂದ ಅದೇನು ಮೋಡಿ ಮಾಡಿದ್ಲು? ಇವರು ಅವಳ ಪರ ಆಗೋದ್ರು. ಅಪ್ಪ, ಇವಳಂತೂ ಮನುಷ್ಯಳೇ ಅಲ್ಲ, ಮಾಟಗಾರ್ತಿನೇ ಅಂತಾಳೆ ಸಾಕ್ಷಿ. ಈಚೆ ಮೀಡಿಯಾದವರು ಭಾರ್ಗವಿ ಹತ್ರ, ಮೇಡಮ್ ನಿಮ್ಮ ಮೊದಲ ಗೆಲುವು ಬಗ್ಗೆ ಏನು ಹೇಳ್ತೀರಾ ಅಂತಾರೆ. ಆಗಲೇ ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ, ಸಂಧ್ಯಾ ಗೆಲುವು, ನಮ್ಮೆಲ್ಲರ ಗೆಲುವು. ಇನ್ಫ್ಯಾಕ್ಟ್ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರೋ ಎಲ್ಲರ ಹೆಣ್ಮಕ್ಳ ಗೆಲುವು. ಅವಳ ಸಾವಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ, ಅದನ್ನು ಮಾಡಿದ್ದೀನಿ ಅಷ್ಟೇ ಅಂತಾಳೆ ಭಾರ್ಗವಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರೆ, ಆದರೆ ಎಲ್ಲರೂ ಅತ್ತೆ ಸೊಸೆ ಜಗಳದ ಬಗ್ಗೆ ಮಾತಾಡ್ತಾರೆ. ಆದರೆ ಇವತ್ತು ಮಾವ ಮತ್ತು ಸೊಸೆ ವಾದ ಮಾಡಿದ್ದನ್ನು ನೋಡಿದ್ವಿ. ಸೋಲೆ ನೋಡದೆ ಇರೋ ನಿಮ್ಮ ಮಾವನ ಸೋಲಿಸಿದ್ದು ನಿಮಗೆ ಹೇಗನಿಸ್ತು ಮೇಡಮ್ ಅಂತಾರೆ ಮೀಡಿಯಾದವರು. ಅದನ್ನು ಕೇಳಿಸ್ಕೊಂಡ ರವಿ, ಮಾವ ಸೊಸೆನಾ? ಏನು ಹೇಳ್ತಿದ್ದಾರವರು ಅಂತಾರೆ. ಇದನ್ನು ಜಗಳ ಅನ್ನಲ್ಲ, ನ್ಯಾಯಕ್ಕೋಸ್ಕರ ನಡೀತಾ ಇರೋ ಯುದ್ಧ ಅಂತೀವಿ. ನ್ಯಾಯ ಅಂತ ಬಂದಾಗ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಹೆಂಡತಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಮನೇಲಿದ್ದಾಗಷ್ಟೇ ನಾವು ಮಾವ ಸೊಸೆ, ಹೊರಗಡೆ ಬಂದಾಗ ನಾವಿಬ್ಬರು ಲಾಯರ್ಸ್ ಅಷ್ಟೇ. ಕಾಲ ಎಲ್ಲರ ಕಾಲನೂ ಉಳಿಯುತ್ತೆ ಅಂತಾರಲ್ಲ, ಇದು ಹಾಗೆ. ಸೋತವರು ಕೆಳಗೆ ಹೋಗ್ತಾರೆ, ಗೆದ್ದವರು ಮೇಲೆ ಬರ್ತಾರೆ. ಕೇಸ್ ಯಾವಾಗ ಮುಗಿಯುತ್ತೆ, ಸಂಧ್ಯಾಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತ ಕೇಳ್ತಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಅಂತ ಭಾರ್ಗವಿ ಹೋಗ್ತಾಳೆ. ಅದನ್ನೆಲ್ಲ ಕೇಳಿ ಭಾರ್ಗವಿ ಏನು ಹೇಳ್ತಿದ್ದಾಳೆ? ಅವಳು ಮಾವ ಜೆ ಪಿನ ಅಂದರೆ ಅರ್ಜುನ್ ಜೆ ಪಿ ಮಗನ? ಏನು ನಡೀತಿದೆ ಇಲ್ಲಿ? ಕಿವ್ಯಾರೆ ಕೇಳಿದ್ರು ಸತ್ಯ ಅಂತ ನಂಬೋಕ್ಕಾಗ್ತಿಲ್ವಲ್ಲ ನನ್ನ ಕೈನಲ್ಲಿ. ನನ್ನ ಮಗಳು ಆ ಕ್ರೂರಿ ಜೆ ಪಿ ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾಳ. ಅಯ್ಯೋ, ನಂಬೋಕೆ ಆಗ್ತಿಲ್ಲ, ಸಾಧ್ಯ ಇಲ್ಲ. ನಾನೇ ಆ ಮನೆಗೆ ಹೋಗಿ ಕನ್ಫರ್ಮ್ ಮಾಡ್ಕೋತೀನಿ, ಸತ್ಯನ ಸುಳ್ಳ ಅಂತ ತಿಳ್ಕೊತೀನಿ ಅಂತ ರವಿ ಹೋಗ್ತಾರೆ. ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್, ಸ್ಫಟಿಕ ಅವರೇ, ಈ ಕೇಸಲ್ಲಿ ಸಹಾಯ ಮಾಡಿದ್ದನ್ನು ನಾವು ಯಾವತ್ತೂ ಮರೆಯಲ್ಲ. ಅದರಲ್ಲೂ ಆ ಪಾಪಿಗಳ ವಿರುದ್ಧ ಒಂಟಿಯಾಗಿ ಹೋರಾಡ್ತಿದ್ದ ನಮ್ಮ ಭಾರ್ಗವಿ ಮೇಡಮ್ಗೆ ನೀವು ಮಾಡಿ ಸಹಾಯ ತುಂಬ ಹೆಲ್ಪ್ ಮಾಡ್ತು, ಸತ್ಯನ ಕಂಡುಹಿಡಿಯೋಕೆ ದಾರಿ ತೋರಿಸ್ತು. ಕೊನೆಗೂ ವಿಕ್ಕಿ ಜೈಲು ಪಾಲಾದ ಇದು ನಮಗೆ ಆಗ್ತಾ ಇರೋ ಖುಷಿಗೆ ಲೆಕ್ಕ ಇಲ್ಲ ಅಂತಾರೆ. ಮತ್ತು ಇನ್ನೆಷ್ಟು ದಿನ ಮೆರಿತಾನೆ ಸರ್? ತಪ್ಪು ಮಾಡಿದವರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗಲೇಬೇಕಲ್ವಾ? ಆ ವಿಕ್ಕಿ ಮತ್ತು ಅವ್ರ ಮನೆಯವರಿಂದ ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ಸರ್? ಎಷ್ಟೋ ಜನ ಸಮಾಧಿ ಮೇಲೆ ಜೀವನ ಮಾಡ್ತಾ ಇರೋ ಮೃಗಗಳು ಅವರು. ಈ ಜಗತ್ತಿಗೆ ಗೊತ್ತಿರೋದು ಸಂಧ್ಯಾ ಕಥೆ ಮಾತ್ರ. ಆದರೆ ಈ ಪ್ರಪಂಚದಲ್ಲಿ ಸತ್ಯ ಹೇಳ್ಕೊಳ್ಳೋಕ್ಕೂ ಧೈರ್ಯ ಸಾಲದೆ ಆಗಿರೋ ಮೋಸ ಅನ್ಯಾಯ ಸಹಿಸ್ಕೊಳ್ಳೋಕ್ಕಾಗದೆ ನರಳ್ತಾ ಇರೋ ಅದೆಷ್ಟು ಸಂಧ್ಯಾ ಇದ್ದಾರೆ ಸರ್. ಆದರೆ ಇವತ್ತು ಭಾರ್ಗವಿಯವರಿಗೂ ಸಿಕ್ಕಿರೋ ಗೆಲುವು ಅವರಿಗೂ ಧೈರ್ಯ ತುಂಬುತ್ತೆ ಅಂತಾಳೆ ಸ್ಫಟಿಕ. ನಿಜ ಮೇಡಮ್, ಭಾರ್ಗವಿಯವರಿಂದ ಮನಸ್ಸು ಮಾಡಿದರೆ ಸತ್ಯಕ್ಕೂ ಕಾಲ ಬರುತ್ತೆ ಅಂತ ಗೊತ್ತಾಯಿತು. ಈ ಸಮಾಜಕ್ಕೆ ಅವರಂಥ ಧೈರ್ಯವಂತೆ ಅವಶ್ಯಕತೆ ತುಂಬಾ ಇದೆ. ಆದರೂ ನೀವು ಕಳಿಸಿರೋ CCTV ಫುಟೇಜ್ ವೈರಲ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ನಮಗೆ. ಸತ್ಯದ
ಬೆನ್ನು ಹಿಡಿದು ಇನ್ನೂ ಆಳವಾಗಿ ತನಿಖೆ ಮಾಡೋಕ್ಕೆ ಸಹಾಯ ಆಯಿತು ಅಂತಾರೆ ಪ್ರತಾಪ್. ಆ ವಿಡಿಯೋ ವೈರಲ್ ಆಗೋ ಹಾಗೆ ಮಾಡಿದ್ದು ನಾನಲ್ಲ ಸರ್, ಭಾರ್ಗವಿಯವರೇ. ಅಷ್ಟೇ ಯಾಕೆ ಸರ್, JP ಮತ್ತು ವಂದನಾ ಕೈಲಿ ಕಣ್ಣ ಮುಚ್ಚಾಲೆ ಆಟ ಆಡಿಸಿ ಅವ್ರ ಕೈಗೆ ಅರ್ಧ ಸತ್ಯನ ಸಿಗೋ ಹಾಗೆ ಮಾಡಿದ್ದು, ಮುಂದಿನ ವಿಡಿಯೋ ಹುಡ್ಕೋಕ್ಕೆ ಪ್ರೇರಣೆ ಕೊಟ್ಟಿರೋದೇ ಭಾರ್ಗವಿನೇ ಅಂತಾಳೆ ಸ್ಫಟಿಕ. ಆಗ ಭಾರ್ಗವಿ ಅಲ್ಲಿಗೆ ಬರ್ತಾಳೆ. ಏನು ಮೇಡಮ್ ಇದು, ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದೀರಾ ಅಂತಾರೆ ಪ್ರತಾಪ್. ಇನ್ನೇನು ಮಾಡೋದು ಸರ್, ಸುಳ್ಳು ಸಾಕ್ಷಿನ ಕೊಟ್ಟು ಕೇಸಿನ ದಿಕ್ಕನ್ನೇ ತಪ್ಪಿಸೋಕೆ ನೋಡಿದ್ರು. ಅಷ್ಟರಲ್ಲಿ ಅವ್ರ ಪರವಾಗಿರೋ ಅರ್ಧ ಸತ್ಯದ ವಿಡಿಯೋನ ನೋಡಿ ಖುಷಿಯಾದರು. ಅವ್ರು ರಿಲ್ಯಾಕ್ಸ್ ಆಗಿ ನಮ್ಮ ಬಲೆಗೆ ಬೀಳಿಸ್ಲಿ ಅಂತಲೇ ನಾನು ಕಾಯ್ತಿದ್ದೆ. ಅವ್ರ ಪಾಪ ಅದನ್ನೇ ಪೂರ್ತಿ ಸತ್ಯ ಅಂತ ನಂಬ್ಕೊಂಡು ನಾನು ತೋಡಿರೋ ಕೆಟ್ಟದಲ್ಲಿ ಬಿದ್ದರು ಅಂತಾಳೆ ಭಾರ್ಗವಿ. ಸೂಪರ್ ಮೇಡಮ್, ನೀವು 6 ತಿಂಗಳ ಹಿಂದೆ ಮೊಲೆಸ್ಟೇಷನ್ ಕೇಸನ್ನು FIR ಮಾಡಿಸೋಕೆ ನಮ್ಮ ಸ್ಟೇಷನ್ಗೆ ಬಂದ್ರಿ. ಅದಿನ್ನೂ ನೆನಪಿದೆ. ನಮ್ಮ ಹೋರಾಟದಲ್ಲಿ ಅದೆಷ್ಟು ತಿರುವು ಸಿಕ್ಕಿದೆ. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸಂಧ್ಯೆಗೆ ನ್ಯಾಯ ಕೊಡಿಸಿದ್ರಲ್ಲ, ನಿಜವಾಗ್ಲೂ ನಿಮಗೆ ಹ್ಯಾಂಡ್ಸ್ ಅಪ್ ಮೇಡಮ್ ಅಂತಾರೆ ಪ್ರತಾಪ್. ಈ ಗೆಲುವಲ್ಲಿ ನಿಮ್ಮ ಪಾಲು ಇದೆ ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಯಾವ ಇನ್ವೆಸ್ಟಿಗೇಷನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ನನ್ನ ಜೊತೆ ನಿಂತಿದ್ದಕ್ಕೆ, ನಿಮ್ಮ ಹತ್ರ ಇದ್ದಿದ್ದ ಸಾಕ್ಷಿಗಳನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸ್ಫಟಿಕ. ಇನ್ಮೇಲೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನಾನು ನಿಮ್ಮ ಜೊತೆ ಇದ್ದೀನಿ. ಆ ವಿಕ್ಕಿ ಏನೂ ಮಾಡೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ. ಈಚೆ ರವಿಯವರು JP ಮನೆ ಒಳಗಡೆ ಬರ್ತಾರೆ. ಆಗ ಬೃಂದ ಬಂದು ಅಪ್ಪ ಅಂತಾಳೆ. ರವಿ ಮಾತಾಡೋದಿಲ್ಲ. ಇವತ್ತೇನಾದರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ನಾ? ಏನಪ್ಪ ದಿಢೀರಂತ ನನ್ನ ನೋಡೋಕೆ ಬಂದಿದ್ದೀರಾ ಅಂತಾಳೆ ಬೃಂದ. ನಿನ್ನ ನೋಡೋಕ್ಕೆ ಬಂದಿಲ್ಲ ನಾನು, ನನ್ನ ಮಗಳು ಭಾರ್ಗವಿ ಈ ಮನೆ ಸೊಸೆನಾ ಅಂತ ತಿಳ್ಕೊಂಡು ಹೋಗೋಕೆ ಬಂದೆ ಅಂತಾರೆ ರವಿ. ಅಂದುಕೊಂಡೆ ಏನಪ್ಪ ಯಾವತ್ತೂ ಇಲ್ಲದೆ ಇರೋ ಪ್ರೀತಿ ಈ ಮಗಳ ಮೇಲೆ ಬಂದಿದೆ ಅಂತ. ಸರಿ, ಅದೇನು ಕೇಳಬೇಕೋ ಕೇಳಿ ಅಂತಾಳೆ ಬೃಂದ. ಭಾರ್ಗವಿ ನಿಜವಾಗ್ಲೂ ಈ ಮನೆಯಲ್ಲಿದ್ದಾಳ? ಅವಳು JP ಸೊಸೆನಾ ಅಂತಾರೆ ರವಿ. ಅವತ್ತು ಭಾರ್ಗವಿ ಮದುವೆ ವಿಷಯ ಹೇಳೋಕ್ಕೆ ಮನೆಗೆ ಬಂದಿದೆ. ಅವತ್ತು ನಿಮಗೆ ನಾನು ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಅಂದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ, ನೆನಪಿದೆಯಾ? ಆ ವಿಷಯ ಇವತ್ತು ಲೀಕ್ ಆಗ್ತಿದೆ. ಎಷ್ಟು ಪಾಪದವ್ರಪ್ಪ ನೀವು. ಮಗಳು ಯಾರನ್ನೋ ಮದುವೆ ಆಗಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಇಷ್ಟು ದಿನ ಆದರೂ ಗೊತ್ತೇ ಇಲ್ವಲ್ಲ. ನಿಮ್ಮ ಅನುಮಾನ ನಿಜ ಅಪ್ಪ. ನಿಮ್ಮ ಮುದ್ದಿನ ಮಗಳು ಭಾರ್ಗವಿ ಇದ್ದಾಳಲ್ಲ, ಅವಳ ಗಂಡ ಅರ್ಜುನ್ ಬೇರೆ ಯಾರೂ ಅಲ್ಲ, ಅರ್ಜುನ್ ಪಾಟೀಲ್, ದಿ ಗ್ರೇಟ್ JP ಪಾಟೀಲ್ ಅವರ 2ನೇ ಸುಪುತ್ರ ಅಂತಾಳೆ ಬೃಂದ. ನಮ್ಮ ಪುಟ್ಯ ಅರ್ಜುನ್ JP ಮಗ ಅಂತ ಗೊತ್ತಿದ್ದು ಮದುವೆ ಅಲ್ಲ ಅಂತಾರೆ ರವಿ. ಛೇ ಇಲ್ಲಪ್ಪ, ಪಾಪ ಅವಳಿಗೂ ಈ ವಿಷಯ ಗೊತ್ತೇ ಇರಲಿಲ್ಲ. ಅವತ್ತು ನಿನಗೆ ವಿಷಯ ಗೊತ್ತಾದಾಗ ಮನೆಯಿಂದ ಅವಳನ್ನು ಆಚೆ ಹಾಕ್ದಲ್ಲ, ಅವತ್ತು ಅವಳು ಅರ್ಜುನ್ ಜೊತೆ ಈ ಮನೆ ಬಾಗಿಲಿಗೆ ಬಂದಾಗಲೇ ಅವಳಿಗೂ ವಿಷಯ ಗೊತ್ತಾಗಿದ್ದು. ನಿನ್ನ ಮಗಳು ಮಾಡೋ ಕೆಲಸ ಮಾಡಿಕೊಂಡು ತೆಪ್ಪಗೆ ಮದುವೆಯಾಗಿ ಆರಾಮಾಗಿ ಇರ್ಬೋದಾಗಿತ್ತು. ಆದರೆ ಇಲ್ಲಿ ಹೋರಾಡ್ತೀನಿ ಅಂತ ಹಾರಾಡ್ತಾ ನನ್ನ ಮಾವನ್ನ ಎದುರು ಹಾಕ್ಕೊಂಡ್ಲು. ಅವರಿಗೆ ಅದೆಷ್ಟು ಅವಮಾನ ಮಾಡಿದ್ಲು. ಅದಕ್ಕೆಲ್ಲ ಸೇಡ್ ತೀರಿಸ್ಕೊಳ್ಳೋದು ಬೇಡವಾ ನಾವು ಅಂತಾಳೆ ಬೃಂದ. ಅಂದರೆ ಅಂತಾರೆ ರವಿ. ಅಂದರೆ ಈ ಪ್ರೀತಿ ಮದುವೆ ಎಲ್ಲ ನಮ್ಮ ಮಾವನ ಮಾಸ್ಟರ್ ಪ್ಲ್ಯಾನ್ ಅಂತಾಳೆ ಬೃಂದ. ಈಚೆ ಅರ್ಜುನ್ ಕಾರ್ ಹತ್ರ ಬೇಜಾರಲ್ಲಿ ನಿಂತಿರ್ತಾನೆ. ಆಗ ಭಾರ್ಗವಿ ಅವನ ಹತ್ರ ಬಂದು ವಿಕ್ಕಿನೇ ಅಪರಾಧಿ, ಅವನೇ ಸಂಧ್ಯಾನ ಕೊಂದಿದ್ದು ಅಂತ ನಾನು ಎಷ್ಟು ಸಲ ಹೇಳಿದ್ರು ನೀವು ಯಾರೂ ನನ್ನ ಮಾತು ನಂಬಲಿಲ್ಲ. ಆದರೆ ಇವಾಗ ನೋಡಿ ಮಳ್ಳನ ಹಾಗಿದ್ದು ನಮ್ಮೆಲ್ಲರಿಗೂ ಮೋಸ ಮಾಡಿದ್ದಾನೆ ಅಂತಾಳೆ ಭಾರ್ಗವಿ. ಇಲ್ಲ ಭಾರ್ಗವಿ, ನನಗ್ಯಾಕೋ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ನಂಬಿಕೆ ಬರ್ತಿಲ್ಲ. ಕೇಸಲ್ಲಿ ಇನ್ವೆಸ್ಟಿಗೇಷನಲ್ಲಿ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದೆ, ಅದೇನು ಅಂತ ಕಂಡುಹಿಡಿಬೇಕು ಅಂತಾನೆ ಅರ್ಜುನ್. ತನಿಖೆ ಆಗಿದೆ, ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಎಲ್ಲ ರೀತಿ ಸಾಕ್ಷಿ ಸಿಕ್ಕಿದೆ. ಕಣ್ಮುಂದೆನೇ ಎಲ್ಲ ಬಯಲಾಗಿದ್ರು ನೀವಿನ್ನು ವಿಕ್ಕಿ ಪರನೇ ಮಾತಾಡ್ತಿದ್ದೀರಲ್ಲ. ನಿಮ್ಮ ಸ್ವಾರ್ಥಕ್ಕೆ ಒಬ್ಬ ಕ್ರಿಮಿನಲ್ನ ಸಪೋರ್ಟ್ ಮಾಡೋದು ಸರಿಯಲ್ಲ ಅರ್ಜುನ್ ಅಂತಾಳೆ ಭಾರ್ಗವಿ. ಏನು ನನ್ನ ಸ್ವಾರ್ಥಿನ? ಅಲ್ಲಿ ನೋಡಿದರೆ ರಿತು ಜೀವನ ಹಾಳಾಗಿ ಹೋಗ್ತಾ ಇದೆ, ಕೇಸ್ ನೋಡಿದರೆ ವಿಕ್ಕಿ ವಿರುದ್ಧ ನಿಂತಿದೆ. ಇದು ನಿಮಗೆ ಅರ್ಥ ಆಗಲ್ವಾ ಅಂತಾನೆ ಅರ್ಜುನ್. ಇದನ್ನೇ ಹೇಳಿದ್ದು ಸ್ವಾರ್ಥ ಅಂತ. ಅವನು ಕೊಲೆ ಮಾಡಿರೋದು ಒಂದು ಚಿಕ್ಕ ವಿಷಯ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಒಬ್ಬ ಕೊಲೆಗಡುಕನ ಜೊತೆ ರಿತು ಚೆನ್ನಾಗಿರ್ತಾಳೆ ಅನಿಸುತ್ತಾ? ಅದು ಯಾವ ನಂಬಿಕೆ ಇಟ್ಟು ಅವಳನ್ನು ಅವ್ರ ಮನೆಗೆ ಕಳಿಸ್ತೀರಾ ಅರ್ಜುನ್ ನೀವು? ಈಗಾಗಲೇ ಸಂಧಿ ಜೀವನ ಹಾಳಾಗ್ತಿದೆ, ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಈಗ ರಿತು ಜೀವನ ಸರಿ ಮಾಡ್ತೀನಿ ಅಂದು ಅವಳನ್ನು ಹಾಳು ಬಾವಿಗೆ ನೂಕಬೇಡಿ ಅಂತಾಳೆ ಭಾರ್ಗವಿ. ನೋಡಿ ಭಾರ್ಗವಿ, ನನಗೆ ಇವಾಗ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಅನಿಸ್ತಿಲ್ಲ. ಅನಾಮಿಕೆಯಿಂದ ಸಿಕ್ಕಿರೋ ಸಾಕ್ಷಿಯೆಲ್ಲ ನಿಜ ಅಂತ ಹೇಗೆ ನಂಬ್ತೀರಿ? ಅವನನ್ನು ಬೇಕು ಅಂತ ಬ್ಲೇಮ್ ಮಾಡ್ತಾ ಇರ್ಬೋದಲ್ವಾ? ನೀವು ಹೇಳಿರೋ ಸೆಕ್ಷನ್ ಅಂಡರಲ್ಲಿ ವಿಕ್ಕಿಗೆ ಶಿಕ್ಷೆ ಆದರೆ ವಿಕ್ಕಿ ಜೀವನ ಪರ್ಯಂತ ಜೈಲಲ್ಲಿ ಕೊಳಿಬೇಕಾಗತ್ತೆ. ಆಮೇಲೆ ರಿತು ಜೀವನ ಏನು ಅಂತಾನೆ ಅರ್ಜುನ್. ಯಾರೂ ವಿಕ್ಕಿನ ಬ್ಲೇಮ್ ಮಾಡ್ತಿಲ್ಲ. ಅವ್ನು ಮಾಡಿರೋ ತಪ್ಪನ್ನು ಸಾಬೀತು ಮಾಡಿ ಅವನ ಅಪರಾಧಕ್ಕೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಅರ್ಜುನ್, ಸಂಧ್ಯಾ ನಿನಗೆ ಸಾವಿಗೆ ಬೆಲೆನೇ ಇಲ್ವಾ? ನಿಮಗೆ ಅವಳ ಬಗ್ಗೆ ಯೋಚನೆ ಇಲ್ಲದೆ ಇರ್ಬೋದು, ಆದರೆ ನನಗೆ ಅವಳ ನರಳಾಟ ಕೂಗಾಟ ಎಲ್ಲ ಇನ್ನೂ ಕಿವಿಯಲ್ಲೇ ಇದೆ. ಅವಳ ದೇಹ ಇನ್ನೂ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಅವಳ ಸಾವಿಗೆ ನ್ಯಾಯ ಸಿಗಬೇಕು ಅರ್ಜುನ್ ಅಂತಾಳೆ ಭಾರ್ಗವಿ. ಹೌದು ಭಾರ್ಗವಿ, ಸಂಧ್ಯಾಗೆ ನ್ಯಾಯ ಸಿಗಲೇಬೇಕು. ವಿಕ್ಕಿ ಕೊಲೆಗಾರ ಅಲ್ಲ ಭಾರ್ಗವಿ, ಅವನ್ನ ಅವತ್ತು ಅತಿಯಾಗಿ ಕುಡಿದು ಮತ್ತಲ್ಲಿ ಬಂದು ಕೊಲೆ ಮಾಡಿದ್ದಾನೆ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಅಂತಾನೆ ಅರ್ಜುನ್. ನಿಮ್ಮ ವಿಕ್ಕಿ ಯಾವತ್ತು ತಾನೇ ಕುಡ್ದಿಲ್ಲ ಹೇಳಿ? ಅವತ್ತು ಅವನು ಕುಡಿದು ಸಂಧ್ಯಾನ
ಮೊಲೆಸ್ಟ್ ಮಾಡಿದ್ದಕ್ಕೆ ಈ ಕೇಸ್ ಸ್ಟಾರ್ಟ್ ಆಗಿದ್ದು. ನೋಡಿ ಅರ್ಜುನ್, ಸುಮ್ಮನೆ ನನ್ನ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಮೊದಲು ನೀವು ಕಣ್ತೆರೆದು ನೋಡಿ, ಆವಾಗ ನಿಮಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ ನಿರ್ಮಲಾ, ಸಾಕ್ಷಿ, ಸಿತಾರ ಎಲ್ಲರೂ ಹಾಲ್ಗೆ ಬರ್ತಾರೆ. ಇವ್ರ್ಯಾರು ಬೃಂದ ಅಂತಾರೆ ಸಿತಾರ. ಹೇಳಮ್ಮ, ಈ ದೊಡ್ಡ ಮನುಷ್ಯ ಯಾರು ಅಂತ ನಿನ್ನ ಬಾಯಾರೆ ಹೇಳು ಅಂತಾರೆ ನಿರ್ಮಲಾ. ಆಂಟಿ, ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಇವರು JP ಅವ್ರ ಸೊಸೆ ಭಾರ್ಗವಿ ಅವರ ಅಪ್ಪ, ಅಂದರೆ ಇವ್ರು ಬೀಗರು ಅಂತಾಳೆ ಬೃಂದ. ಭಾರ್ಗವಿ ಅಪ್ಪ ಅಂದಮೇಲೆ ಅವ್ರು ನಿನಗೂ ಅಪ್ಪ ತಾನೇ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ, ನಮ್ಮ ಅಪ್ಪ ಅವ್ರ ಪಾಲಿಗೆ ನಾನು ಸತ್ತೋಗಿದ್ದಾಳೆ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ನನ್ನ ಪಾಲಿಗೂ ಅವರು ಸತ್ತೋಗಿದ್ದಾರೆ ಅಂತ ರೈಟ್ ಚಿಕ್ಕತ್ತೆ? ತವ್ರ ಮನೆಯವರಂತ ನನಗೆ ಬೇರೆ ಯಾರು ಉಳ್ದಿಲ್ಲ, ನನಗಿರೋದು ಬರೀ ಈ ಮನೆಯವರಷ್ಟೇ ಅಂತಾಳೆ ಬೃಂದ. ಈ ಮನುಷ್ಯನ ಬಗ್ಗೆ ನನಗೇನು ಕಾಳಜಿ ಇಲ್ಲ ಅಂದರು. ಇವಳು ಆಡಿದ ಮಾತು ನನ್ನ ಮನಸ್ಸಿಗೆ ಚುಚ್ಚಿತು. ಬೃಂದ ಅಂತ ಮಕ್ಕಳು ಇರೋದಕ್ಕಿಂತ ಮಕ್ಕಳು ಇಲ್ಲದೇ ಇರೋದೇ ವಾಸಿ ಅಂತ ಸಾಕ್ಷಿ ಯೋಚನೆ ಮಾಡ್ತಾಳೆ. ನಿಮ್ಮ ಮಗಳೇ ಮಂಗಳಾರತಿ ಮಾಡಾಯ್ತಲ್ಲ, ಇನ್ನೂ ಏನು ನಿಂತಿದ್ದೀರಾ, ನಡೀರಿ ಅಂತಾರೆ ನಿರ್ಮಲಾ. ನಾನು ಭಾರ್ಗವಿ ಜೊತೆ ಮಾತಾಡಬೇಕು ಅಂತಾರೆ ರವಿ. ಮನೆ ಹಾಳು ಮಾಡೋಕ್ಕೆ ಭಾರ್ಗವಿನ ಕಳಿಸಿದ್ದು ಸಾಲದು ಅಂತ ನೀವು ಬಂದಿದ್ದೀರಾ, ಅವಳ ಜೊತೆ ಮಾತಾಡಿ. ಇನ್ನೂ ಏನು ಅವಂತರ ಮಾಡೋ ಅವಶ್ಯಕತೆ ಇದೆ? ಏನೂ ಬೇಕಾಗಿಲ್ಲ, ನಡೀರಿ ಹೊರಗೆ ಅಂತಾರೆ ನಿರ್ಮಲಾ. ಈ ಮನೆ ಸಹವಾಸ ನನಗೂ ಬೇಡ ತಾಯಿ. ನನ್ನ ಮಗಳು ಭಾರ್ಗವಿ ಮನೆ ಮಗನ ಮದುವೆ ಆಗಿದ್ದಾಳೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದೆ. ಅವಳು ಆರಾಮಾಗಿ ಇದ್ದಾಳ ಇಲ್ವಾ ತಿಳ್ಕೊಂಡು ಹೊರಟೋಗ್ತೀನಿ ಹಾಗೆ ಅಂತಾರೆ ರವಿ. ನಿಮ್ಮ ಬಜಾರಿ ಮಗಳು ಈ ಮನೆಯಲ್ಲಿ ಮಹಾರಾಣಿ ಥರ ಇದ್ದಾಳೆ, ಅವಳಿಂದ ಕಷ್ಟಪಡ್ತಾ ಇರೋದು ನಾವು ಅಂತಾಳೆ ಸಾಕ್ಷಿ. ನಾವೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿ ಮದುವೆ ಮಾಡಿಸ್ಕೊಂಡು ಬಂದಿದ್ದೀವಿ ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ. ಗೂಳಿ ಹಾಗೆ ಮನೆಗೆ ನುಗ್ದೋಳು ಅವಳು, ಶನಿ ಹಾಗೆ ಬೆನ್ನು ಏರಿ ಇರೋಳು ಅವಳು ಅಂತಾರೆ ನಿರ್ಮಲಾ. ಮಗಳನ್ನು ನೆಟ್ಟಕ್ಕೆ ಬೆಳೆಸ್ಕೋಕ್ಕಾಗದೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀರಾ? ಏನು ಹೇಳಬೇಕು ಇಂಥವರಿಗೆ ಅಂತಾಳೆ ಸಾಕ್ಷಿ. ದುಡ್ಡು ಕಾಸು ಇರೋರು ಬೇಕಾದಷ್ಟು ಜನ ಇರ್ತಾರೆ, ಅವರಿಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಇತಿಮಿತಿ ಇರೋದು ಗೊತ್ತಿರುತ್ತೆ. ನೀವು ಇದ್ದೀರಾ, ಇರೋ 2 ಮಕ್ಕಳನ್ನು ಶ್ರೀಮಂತರ ಮನೆಗೆ ಕಳಿಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಿರಲ್ಲ ಅಂತಾರೆ ನಿರ್ಮಲಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.